ಆಯಸ್ಸು ಇದ್ದಾಗ ಆಸೆಗಳು ಈಡೇರುವುದಿಲ್ಲ, ಆಸೆಗಳು ಈಡೇರುವಾಗ ಅನುಭವಿಸಲು ಆಯಸ್ಸು ಇರೋದಿಲ್ಲ. ಒಮ್ಮೊಮ್ಮೆ ಬೇಜಾರಾಗ್ತದೆ, ಆದ್ರೂ ಅದನ್ನು ಮರೆತು ಮಾತಾಡ್ತೇವೆ. ಮತ್ತೆ ಮತ್ತೆ ಅದೇ ನೋವಾದಾಗ ಆ ವ್ಯಕ್ತಿ ಯಾರೇ ಆಗಿರ್ಲಿ ಅವರ ಜೊತೆಗಿನ ಸಂಬಂಧ ಬೇಡ ಅನಿಸಿಬಿಡುವಷ್ಟು ದೂರ ಹೋಗೋಣ ಅನಿಸ್ತದೆ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ ಇವುಗಳಿದ್ದರೆಷ್ಟು ಬಿಟ್ರೆಷ್ಟು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದ್ರೆ ಗುಣ ಬೇರೆ. ಹಾಗೆ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆ ಇರ್ತದೆ. ತಾನು ಬೀದಿಯಲ್ಲಿ ಮಾರಾಟ ಮಾಡಲ್ಪಟ್ಟರೂ ಕೂಡ ತನ್ನನ್ನು ನಂಬಿ ಬಂದವರನ್ನು ಬೀದಿಗೆ ಬೀಳಲು ಬಿಡುವುದಿಲ್ಲವೆಂದ್ರೆ ಅದು ಪುಸ್ತಕ ಮಾತ್ರ. ಸ್ನೇಹಿತರ ಜೊತೆ ಮಾತಾಡ್ತಾ ಖುಷಿಯಾಗಿರಿ, ಪರವಾಗಿಲ್ಲ. ಆದ್ರೆ ತಂದೆ ತಾಯಿಯರಿಗೂ ನಿಮ್ಮ ಸಮಯವನ್ನ ಮೀಸಲಿಟ್ಟು ಅವರನ್ನ ನಗಿಸುವುದು, ಅವರ ಜೊತೆ ಹರಟೆ ಹೊಡೆಯುವುದನ್ನ ಎಂದಿಗೂ ನಿಲ್ಲಿಸಬೇಡಿ. ಯಾರನ್ನು ಕೀಳಾಗಿ ನೋಡಬೇಡಿ. ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು. ಭಾವನೆಗಳನ್ನು ಹಿಡಿತದಲ್ಲಿಟ್ಕೊಳ್ಳುವುದನ್ನು ಕಲಿತರೆ ನೀವು ಅಪಾರ ಶಕ್ತಿವಂತರಾಗಿ ಬಿಡ್ತೀರಿ. ಸಮಯಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗಿ ಬಿಡ್ತಾರೆ. ಎಲ್ಲರನ್ನು ಬಿಟ್ಟು ಬದುಕುವುದನ್ನು ಕಲಿ.